ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಖಾತೆ ಖ್ಯಾತೆ ಜೋರಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೈ ತಪ್ಪಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅವರು ಆಕ್ರೋಶಗೊಂಡಿದ್ದಾರೆ. ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಜೊತೆ 1-to-1 ಮೀಟಿಂಗ್ ಮಾಡಿದ್ರು. ಸತತ 2.5 ಗಂಟೆ ನಡೆದಂತಹ ಸಂಧಾನ ಸಭೆ. 2.5 ಗಂಟೆ ಮಾತುಕತೆ ಮಾಡಿದ್ರು. ಆದರೆ ನಿರ್ಧಾರ ಏನು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್. ಮನವೊಲಿಕೆ ಸಂಧಾನ ಸಫಲವೋ ಅಥವಾ ವಿಫಲವೋ ಇನ್ನೂ ಕೂಡ ಕಗ್ಗಂಟಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಮಾತುಕತೆ, ಇಬ್ಬರ ಮಧ್ಯೆ 1-to-1 ಮಾತುಕತೆ ನಡೆಯಿತು. ಬೆಂಗಳೂರು ಖಾತೆ ಸಿಗದೇ ಇರೋದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ರಾಜೀನಾಮೆ ವಾಪಸ್ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ. ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟಪಡಿಸಿಲ್ಲ ಸಚಿವ ರಾಮಲಿಂಗಾರೆಡ್ಡಿ. ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿ ನಡೆದಂತಹ ಮೀಟಿಂಗ್ ಮುಗಿಸಿ ರಾಮಲಿಂಗಾರೆಡ್ಡಿ ಹಾಗೂ ಡಿಕೆ ಶಿವಕುಮಾರ್ ಹೊರಬಂದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ಮೀಟಿಂಗ್ನಲ್ಲಿ ಏನಾಯ್ತು ಇನ್ನೂ ಕೂಡ ಗುಟ್ಟಾಗಿಯೇ ಇದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ ಇನ್ನೂ ರಹಸ್ಯವಾಗಿಯೇ ಇದೆ. ರಾಜೀನಾಮೆ ವಾಪಸ್ ಪಡೆಯೋದಾ, ಖಾತೆಯಲ್ಲೇ ಇರೋದಾ, ಈ ಕುರಿತಾಗಿ ಸ್ಪಷ್ಟ ನಿರ್ಧಾರವನ್ನ ಇನ್ನೂ ಪ್ರಕಟಿಸಿಲ್ಲ ರಾಮಲಿಂಗಾರೆಡ್ಡಿ ಅವರು. ಕೊಟ್ಟ ಮಾತನ್ನ ಉಳಿಸಿ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಹಾಗಾದ್ರೆ ನಿನ್ನೆ ನಡೆದಂತಹ 1-to-1 ಮೀಟಿಂಗ್ನಲ್ಲಿ ಏನಾಯಿತು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ನಲ್ಲಿದೆ. 1-to-1 ಮೀಟಿಂಗ್ನ ನಂತರ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ನಾನು ರಾಮಲಿಂಗಾರೆಡ್ಡಿ ಹಾಗೂ ರೇವಣ್ಣ 80ರಿಂದಲೂ ಕೂಡ ಸ್ನೇಹಿತರು. ನಾವೆಲ್ಲ ಕೂತು ಮಾತನಾಡಿದ್ದೇವೆ, ಪರಿಹಾರ ಆಗಿದೆ. ಸಂಧಾನ ಸಭೆಯ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿದಂತಹ ಮಾತಿದು. ಅವರ ನೋವನ್ನ ಹೇಳ್ಕೊಂಡಿದ್ದಾರೆ. ಮಾತುಕತೆ ನಡೆದಿದೆ. ಪಕ್ಷದಲ್ಲಿ ಬೆಳೆದವರು, ಪಕ್ಷ ಉಳಿಸ್ತಾ ಇರೋರು, ಒಳ್ಳೇದಾಗಬೇಕು ಅವರಿಗೆ. ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ, ಎಲ್ಲವನ್ನು ಸರಿ ಮಾಡ್ತೀವಿ ಅಂತ ಸಿಎಂ ಡಿಕೆಶಿ ಮಾತನಾಡಿದ್ರು. ಒಪ್ಕೊಂಡಿದ್ದಾರೆ ಸರ್. ಅವ್ರೇನು ಪಾರ್ಟಿ ಬಿಟ್ಟು ಹೊಂಟೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್, ವಿಲ್ ಸಾರ್ಟ್ ಇಟ್ ಔಟ್. ನಥಿಂಗ್, ಡೋಂಟ್ ವರಿ. ನಾವೆಲ್ಲ ಫಸ್ಟ್ ಕ್ಲಾಸ್ ನಡೆಸ್ತೀವಿ, ನಡೀರಿ. ಒಳ್ಳೆ ಎಲ್ಲ ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ, ಎಲ್ಲ ಸರಿ ಮಾಡ್ತೀವಿ, ನಡೀರಿ. ನೋಡ್ರಿ, ನಾನು ರಾಮಲಿಂಗಾರೆಡ್ಡಿ, ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು. ನಾವೆಲ್ಲ ಫ್ರೆಂಡ್ಸು. ಸಿಎಂ ಏನ್ ಹೇಳಿದ್ದಾರೋ ಅದನ್ನೇ ನಾನು ಹೇಳೋದು. ಎಲ್ಲ ನಿವಾರಣೆಯಾಗಿದೆ ಅಂತಷ್ಟೇ ಹೇಳಿದ್ರು ರಾಮಲಿಂಗಾರೆಡ್ಡಿ. ಜಲಸಂಪನ್ಮೂಲ ಖಾತೆಯಲ್ಲಿ ಮುಂದುವರಿತಾರಾ ರಾಮಲಿಂಗಾರೆಡ್ಡಿ ಅನ್ನೋದು ಸದ್ಯದ ಪ್ರಶ್ನೆ, ಅಥವಾ ನಗರಾಭಿವೃದ್ಧಿ ಖಾತೆಗೋಸ್ಕರವೇ ಪಟ್ಟು ಹಿಡಿತಾರ, ಅಥವಾ ಈಗ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ಕೊಳ್ತಾರ. ಸಿಎಂ ಏನು ಹೇಳಿದ್ದಾರೋ ಅದನ್ನೇ ನಾನು ಹೇಳೋದು ಅಂತ ರಿಯಾಕ್ಟ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ, ಹೋಗಿ ಏನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ, ಹೋಗಿ. ಡಿಕೆಶಿ ರಾಮಲಿಂಗಾರೆಡ್ಡಿ ಸಂಧಾನ ಸಭೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಮಲಿಂಗಾರೆಡ್ಡಿ ಜೊತೆ ನಡೆದಂತಹ ಸಂಧಾನ ಸಭೆಯಲ್ಲಿ ಆಗಿದ್ದಾದ್ರೂ ಏನು? ಸಂಧಾನ ಸಭೆಯಲ್ಲಿ
ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ಮಾತಿಗೂ ಕೂಡ ಒಪ್ಕೊಂಡಿಲ್ಲ. ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಒಪ್ಪಿದ್ರೆ ಖಾತೆ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ನಿರ್ಧಾರ. ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ಒಪ್ಪದೇ ಇದ್ರೆ ಮುಂದೇನು ಅನ್ನೋ ಕುತೂಹಲ ಸಹಜ. ಕಗ್ಗಂಟಾಗಿದೆ ಬೆಂಗಳೂರು ಅಭಿವೃದ್ಧಿ ಖಾತೆ ಹಂಚಿಕೆ ವಿಚಾರ. ನೆನ್ನೆ 1-to-1 ಮೀಟಿಂಗ್ ಆಯಿತು ಡಿ ಕೆ ಶಿವಕುಮಾರ್ ಹಾಗೂ ರಾಮಲಿಂಗಾರೆಡ್ಡಿ ಅವರ ನಡುವೆ 2.5 ತಾಸು ನಡೆದಂತಹ ಮಾತುಕತೆ. ಈ ಮಾತುಕತೆಯ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದು ಒಂದೇ, ನೀವು ಈ ಹಿಂದೆ ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡೀಲಿ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ ಇದು, ಹಾಗಾಗಿ ಒಪ್ಕೊಳ್ಳಿ ಅಂತ. ಆದರೆ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ಮತ್ತೊಮ್ಮೆ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟು ಬಂದಿದ್ದಾರಂತೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಒಪ್ಪದೇ ಇದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯನ್ನ ಒಪ್ಕೊಳ್ತಾರೆ. ಅವರೇ ಹೇಳ್ತಾ ಇರೋದು ಒಂದೇ, ನನಗೆ ಸಂಬಂಧ ಪಡೆದಂತಹ ಖಾತೆ ಕೊಟ್ರೆ ನಾನೇನ್ ಮಾಡೋದು, ಮನಸ್ಸಾಕ್ಷಿಯ ವಿರುದ್ಧವಾಗಿ ನಾನು ಕೆಲಸ ಮಾಡೋದಕ್ಕಾಗಲ್ಲ ಅಂತಾನೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನು ಅನ್ನೋದು ಕುತೂಹಲ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ತಡರಾತ್ರಿ ಸಚಿವ ರೆಡ್ಡಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಂತಹ ಮಾತುಕತೆ, ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸಂಧಾನ ಸಫಲ ಆಗಿದೆಯಾ, ವಿಫಲ ಆಗಿದೆಯಾ? ಇನ್ಸೈಡ್ ಸುದ್ದಿ ಏನು? ವಿನಯ್, ಸಂಧಾನ ಚರ್ಚೆ ಆಗಿದೆ, ಅಂದ್ರೆ ಡಿಸ್ಕಷನ್ ಆಗಿದೆ. ಡಿಸಿಷನ್ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಯಾವುದೇ ಒಮ್ಮತಕ್ಕೆ ಬಂದಿಲ್ಲ. ರಾಮಲಿಂಗಾರೆಡ್ಡಿ ಅವರು ಈಗಲೂ ಅವರು ರಾಜೀನಾಮೆ ಕೊಟ್ಟಿರುವಂತಹ ಉದ್ದೇಶ ಏನು, ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು, ಅದನ್ನು ಕೊಡದೇ ಇರುವ ಕಾರಣಕ್ಕಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಅದನ್ನ ಬಿಟ್ಟು ಬೇರೆ ಆಯ್ಕೆಯತ್ತ ರಾಮಲಿಂಗಾರೆಡ್ಡಿ ಅವರು ಯೋಚನೆ ಕೂಡ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ನಿನ್ನೆ ಸಭೆಯಲ್ಲಿ ಅಂದ್ರೆ ಸಿಎಂ ಅವರ ಜೊತೆಗೆ ನಡೆದಂತ ಸುಮಾರು 2 ತಾಸಿನ ಸಭೆಯಲ್ಲಿ ಬೇರೆ ಖಾತೆಗಳ ಬಗ್ಗೆಯೂ ಕೂಡ ಆಪ್ಷನ್ ಅನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಬೇರೆ ಖಾತೆಯ ಬಗ್ಗೆ ಸದ್ಯಕ್ಕೆ ಆಲೋಚನೆ ಅಂತೂ ಮಾಡಿಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಬಗ್ಗೆಯೇ ಅವರು ಪಟ್ಟು ಹಿಡಿದಿದ್ದಾರೆ. ನೀವು ಹೇಳಿದ ಹಾಗೆ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಿ ಅನ್ನುವಂಥ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಇದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಇದು ಅಂದ್ರೆ ನಾನು ತೆಗೆದುಕೊಂಡಿರುವಂತ ತೀರ್ಮಾನ ಅಲ್ಲ, ಮತ್ತು ಈಗ ಖಾತೆ ಬದಲಾವಣೆ ಮಾಡುವಂತಹ ನಿರ್ಧಾರ ಕೂಡ ನಾನು ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಚರ್ಚೆ ನಡೆಸ್ತೇನೆ. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಬೇಕು, ಆದರೆ ಅದನ್ನ ಕೃಷ್ಣ ಬೈರೇಗೌಡರಿಂದ ವಾಪಸ್ ಪಡೆದು ಕೊಡಬೇಕು. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೈ ಬಿಡೋದೇ ಆದ್ರೆ ಅದನ್ನ ಅವರಿಗೆ ಬೇರೆ ಯಾವ ಖಾತೆಗಳನ್ನ ಕೊಡ್ತೀರಾ, ಅದು ಕೂಡ ಪ್ರಶ್ನೆ ಆಗುತ್ತೆ. ಒಂದು ಚರ್ಚೆ ನಡೀತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟು ಪರಮೇಶ್ವರ್ ಬಳಿ ಇರುವಂತಹ ಕಂದಾಯ ಖಾತೆಯನ್ನ ಮತ್ತೆ ವಾಪಸ್ ಕೃಷ್ಣ ಬೈರೇಗೌಡರಿಗೆ ಕೊಡೋದ್ರ ಮೂಲಕ, ಜೊತೆಗೆ ಪರಮೇಶ್ವರ್ ಅವರಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಟ್ರೆ ಹೇಗೆ ಅನ್ನುವಂತ ಒಂದು ಸಂಧಾನ ಸೂತ್ರ ಕೂಡ ಇದೆ. ಸೊ ಇದು ಕನ್ವೆ ಆಗಿದೆಯಾ ಅಥವಾ ಇದಕ್ಕೆ ಒಪ್ಪಿದ್ದಾರಾ, ಇದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡುವ ತನಕ ಮುಖ್ಯಮಂತ್ರಿಗಳು ಈ ಖಾತೆ ಬದಲಾವಣೆಯಲ್ಲಿ ಆಗಿರ್ತಕ್ಕಂಥ ಜಟಾಪಟಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಹೈಕಮಾಂಡ್ ಗಮನಕ್ಕೆ ತಂದು ಈ ಖಾತೆ ಬದಲಾವಣೆಯನ್ನ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರ ಮೊದಲ ಆಯ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಿಸುವುದು. ಅದು ಆಗದೇ ಇದ್ದಾಗ ಹೈಕಮಾಂಡ್ ನೀವು ಹೇಳಿದಂತ ಡಿಮಾಂಡ್ ಅನ್ನು ಒಪ್ತಾ ಇಲ್ಲ, ಬೇರೆ ಖಾತೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಆಗ ಬೇರೆ ಖಾತೆಯ ಅಭಿಪ್ರಾಯಗಳೇನಾದರೂ ರಾಮಲಿಂಗಾರೆಡ್ಡಿ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಪ್ರಸ್ತಾಪ ಮಾಡಿದ್ರೆ ಆಗ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಸೃಷ್ಟಿಯಾಗುತ್ತೆ. ಆದರೆ ಈ ತನಕ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನು ಸಡಿಲಿಸಿಲ್ಲ. ಹೈಕಮಾಂಡ್ ನಾಯಕರ ಮಾತುಕತೆಯ ಬಳಿಕವೇ ಅಂತಿಮ ತೀರ್ಮಾನವನ್ನ ಸಿಎಂ ಕೂಡ ತೆಗೆದುಕೊಳ್ತಾರೆ. ಅದು ಯಾವಾಗ ಆಗುತ್ತೆ, ಇವತ್ತೇ ಎಲ್ಲವೂ ಬಗೆಹರಿಯುತ್ತಾ, ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ ಬಹಿರಂಗವಾಗಿ ನಿನ್ನೆಯ ಸಭೆಯ ಮಾಹಿತಿಯನ್ನು ಹೊರಗಡೆ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಅವರು ಪಟ್ಟು ಹಿಡಿದಿರೋದಂತೂ ಸತ್ಯ. ಆ ಪಟ್ಟನ್ನು ಅವರು ಈ ತನಕ ಕೂಡ ಸಡಿಲಿಸಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂತ ತೀರ್ಮಾನ ಯಾಕೆ ಈಗ ಇದು ಹೈಕಮಾಂಡ್ ಹೆಗಲಿಗೆ ಹೋಗಿದೆ ಅಂದ್ರೆ, ಖಾತೆ ಹಂಚಿಕೆ ಎಲ್ಲವೂ ಕೂಡ ತೀರ್ಮಾನ ಮಾಡಿರುವಂತದ್ದು ಹೈಕಮಾಂಡ್ ನಾಯಕರೇ. ರಾಜ್ಯ ನಾಯಕರ ಅಭಿಪ್ರಾಯಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ತೀರ್ಮಾನವನ್ನು ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡೇ ಈ ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನುವ ಕಾರಣಕ್ಕಾಗಿ
CM ಕೂಡ ಹೈಕಮಾಂಡ್ ಜೊತೆ ಚರ್ಚಿಸ್ತೀನಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನಾದರೂ ಈ ಖಾತೆ ಬದಲಾವಣೆಗೆ ಒಪ್ಪಿದ್ರೆ ಏನಾಗುತ್ತೆ, ಹೈಕಮಾಂಡ್ ರಾಮಲಿಂಗಾರೆಡ್ಡಿಯವರ ಪಟ್ಟಿಗೆ ಮಣಿತು ಅನ್ನುವ ರೀತಿ ಅರ್ಥ ಕಲ್ಪಿಸ್ತಾ ಆಗುತ್ತೆ ಮತ್ತು ಹೈಕಮಾಂಡ್ ಸಚಿವರ ಹಠವನ್ನು ಅಂದರೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಫೇಲ್ಯೂರ್ ಆದರು ಅನ್ನುವಂಥ ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರು ಇದನ್ನು ಒಪ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ನಿನ್ನೆ ರಾಹುಲ್ ಗಾಂಧಿ ಅವರ ಬಳಿ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಹೆಚ್ಚು ಗೊಂದಲವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಗೊಂದಲ ತೀವ್ರ ಆಗೋದಕ್ಕೆ ಬಿಡಬೇಡಿ, ಅವರ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿ, ಮನವೊಲಿಕೆ ಆಗದೇ ಇದ್ರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಸ್ಪಷ್ಟ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಯಾವ ನಿಲುವನ್ನು ತೆಗೆದುಕೊಳ್ತಾರೆ, DK ಶಿವಕುಮಾರ್ಗೆ ಅತ್ಯಾಪ್ತರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಒಂದು ರೀತಿ ಕರೆಕ್ಟ್. ಯಾಕಂತಂದ್ರೆ ಒಬ್ಬರಿಗೆ ಮಣಿದ್ರೆ ಇನ್ನುಳಿದವ್ರಿಗೂ ಕೂಡ ಇದನ್ನೇ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಮನಸ್ಥಿತಿ. ಬರ್ತೀನಿ, ಮತ್ತಷ್ಟು ಮಾತಾಡ್ತೀನಿ. DK ಶಿವಕುಮಾರ್ ಸರ್ಕಾರದಲ್ಲಿ ಖಾತೆ ಕಗ್ಗಂಟು ಇನ್ನೂ ಕೂಡ ಬಗೆಹರಿದಿಲ್ಲ. ರಾಮಲಿಂಗಾರೆಡ್ಡಿ ಮನವೊಲಿಸ್ತಾರ ಮಾಜಿ CM ಸಿದ್ದರಾಮಯ್ಯನವರ ಅಖಾಡಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಮನವೊಲಿಕೆಯ ಬಗ್ಗೆ ಸೂಚನೆ ನೀಡಿರುವ ರಾಹುಲ್ ಗಾಂಧಿ, ಗೊಂದಲ ಮಾಡ್ಕೊಳ್ಬೇಡಿ, ಮನವೊಲಿಕೆ ಮಾಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮನವೊಲಿಕೆ ಆಗದೆ ಹೋದರೆ ರಾಜೀನಾಮೆ ಅಂಗೀಕರಿಸಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಕುತೂಹಲ ಮೂಡಿಸಿದೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯ ಕಸರತ್ತು. ತಡರಾತ್ರಿ ರಾಮಲಿಂಗಾರೆಡ್ಡಿ ಅವರ ಜೊತೆ 1-to-1 ಮಾತುಕತೆಯನ್ನ ನಡೆಸಿದ್ದಾರೆ DK ಶಿವಕುಮಾರ್. ಆದರೆ ರಾಮಲಿಂಗಾರೆಡ್ಡಿ ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಖಾಡಕ್ಕೆ ಎಂಟ್ರಿ ಕೊಡ್ತಾರ? ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಎಸ್ ಮಾರುತೇಶ್, ಗಮನಿಸ್ತಾ ಇದ್ದೀವಿ ನಿನ್ನೆ ನಡೆದಂತಹ ಮಾತುಕತೆ. ಆದರೆ ಸಂಧಾನ ಮಾತುಕತೆ ಏನಾಯ್ತು ಅನ್ನೋದು ಇನ್ನೂ ಕೂಡ ರಹಸ್ಯ, ನಿಜ. ಆದರೆ ಇಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಂಟ್ರಿ ಸಾಧ್ಯತೆ ಇದೆಯಾ? ಏಕೆ ನಿನ್ನೆ ವೀಣಾ ಪ್ರಯತ್ನವನ್ನು ಮಾಡಿದ್ರು, ಅವ್ರನ್ನ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಯಾರ ದೂರವಾಣಿಗೂ ಸಿಕ್ಕಿರಲಿಲ್ಲ, ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ. ಅವರು ಧರ್ಮಪುರಿಗೆ ತೆರಳಿದ್ರು. ಹಾಗಾಗಿ ಇವತ್ತು ಆ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಯಾಕಂದ್ರೆ ನಿನ್ನೆಯೂ ಕೂಡ ಪ್ರಯತ್ನಗಳನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ 2023ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಇದೇ ರೀತಿ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಜಟಾಪಟಿ ನಡೆದಿತ್ತು. ಆಗ ಮುನಿಸಿಕೊಂಡಿದ್ದಂಥ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡಿಸುವಂತ ಪ್ರಯತ್ನವನ್ನು ಮಾಡಿದ್ದು, ಆ ಖಾತೆಯನ್ನ ತೆಗೆದುಕೊಂಡಿದ್ದಂಥ DK ಶಿವಕುಮಾರ್ ಅವರು ಖುದ್ದು ಅವರ ಮನೆಗೆ ತೆರಳಿ DK ಸುರೇಶ್ ಮತ್ತು DK ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಿಸಿ ಇನ್ನೊಂದು ಖಾತೆಯನ್ನು ಎಕ್ಸ್ಟ್ರಾ ಕೊಟ್ಟು 2.5 ವರ್ಷ ಆದ್ಮೇಲೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಬಿಟ್ಕೊಡ್ತೀನಿ ಅನ್ನುವಂತ ಒಂದು ಸಮಾಧಾನ ಮಾಡಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅವರು ಆಗ ಒಪ್ಕೊಂಡಿದ್ರು. ಈಗ DK ಶಿವಕುಮಾರ್ ಆಗಿದ್ದಾರೆ. ಖಾತೆ ಈಗ ಕೃಷ್ಣ ಬೈರೇಗೌಡರ ಬಳಿ ಇದೆ. ಕೃಷ್ಣ ಬೈರೇಗೌಡರು ಏನು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಮನಸ್ಥಿತಿ ಕಾಣ್ತಾ ಇಲ್ಲ. ಹೀಗಾಗಿ ವರಿಷ್ಠರು ಕೂಡ ಈಗ ಮನವೊಲಿಸುವಂತ ಟಾಸ್ಕ್ ಇರುವಂಥದ್ದು ಒಂದು ಸಿದ್ದರಾಮಯ್ಯನವರಿಗೆ, ಇನ್ನೊಂದು DK ಶಿವಕುಮಾರ್. ಇವರಿಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂಥ ಪ್ರಯತ್ನಕ್ಕೂ ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಇವತ್ತು ರಾಮಲಿಂಗಾರೆಡ್ಡಿ ಜೊತೆಗೆ ಮಾತುಕತೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಯಾಕಂದರೆ ಕಳೆದ ಬಾರಿ ಕೂಡ ಅವರೇ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತ ಕರೆದು ಹೇಳಿದ್ರು. ಆದರೆ DK ಶಿವಕುಮಾರ್ ಪಟ್ಟು ಹಿಡಿದಿದ್ದ ಕಾರಣಕ್ಕಾಗಿ ಅವರಿಗೆ ಹೋಯಿತು. DK ಶಿವಕುಮಾರ್ ಅವರೇ ಖುದ್ದು ಹೋಗಿ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡಿದ್ರು. ಈಗ DK ಶಿವಕುಮಾರ್ ಅವರೇ ಸಮಾಧಾನ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಬೇರೆಯವರು ಯಾರು ಹೋಗಿ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡುವಂತಹ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿಲ್ಲ. ಆ ವ್ಯಕ್ತಿತ್ವ ಇರುವಂತದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಮಾತ್ರ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯನವರ ಮಾತನ್ನ ಕೇಳಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಸಂಧಾನ ಸೂತ್ರ ಏನು, ಅವ್ರೇನಾದ್ರು ಬೇರೆ ಅವಕಾಶಗಳು ಇದಾವೆ ಅದನ್ನ ನೋಡಿ ಅಂತ ಹೇಳ್ತಾರಾ, ಅಥವಾ ಇದನ್ನ ಜಲಸಂಪನ್ಮೂಲನೇ ಒಪ್ಕೊಂಡು ಮುಂದೆ ಉರಿ ಅನ್ನುವಂಥ ಸಲಹೆಯನ್ನು ಕೊಡ್ತಾರಾ? ಯಾವ ಸಲಹೆ ಕೊಡ್ತಾರೆ ಅದ್ರ ಮೇಲೆ ರಾಮಲಿಂಗಾರೆಡ್ಡಿ ಅವರು ಏನು ತೀರ್ಮಾನ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ ವೀಣಾ. ಎಸ್ ಸರ್, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.